ನಮಸ್ಕಾರ ಎಲ್ಲರಿಗೂ. ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನ್ಯಾಗ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಹೋದ ವಾರದ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. ನಿಫ್ಟಿ 1.85% ಏರಿ 24,383 ಕ್ಲೋಸಿಂಗ್ ಕೊಟ್ಟೈತಿ. ಅದೇ ತರ ಬ್ಯಾಂಕ್ ನಿಫ್ಟಿದನು ಪರ್ಫಾರ್ಮೆನ್ಸ್ ನೋಡ್ರ 0.02% ಏರಿ 57,264 ಕ್ಲೋಸಿಂಗ್ ಕೊಟ್ಟೈತಿ. ಮತ್ತ ಸೆನ್ಸೆಕ್ಸ್ ಅನ್ನು ಸಹ 1.88% ಏರಿ 78,094 ಕ್ಲೋಸಿಂಗ್ ಕೊಟ್ಟೈತಿ. ಸೆನ್ಸೆಕ್ಸ್ ಅನ್ನು ಸಹ 78,000 ಮ್ಯಾ ಹೋತ ಮತ್ತ ನಿಫ್ಟಿನೂ ಸಹ 24,000 ಮ್ಯಾಗ ಹೋಗಿ ಕ್ಲೋಸಿಂಗ್ ಕೊಟ್ಟೈತಿ. ಅಂತಂದ್ರ ಹೋದ ವಾರ ಓವರ್ ಆಲ್ ಭಾರತದ ಮಾರುಕಟ್ಟೆ ಬಹಳ ಬುಲ್ಲಿಶ್ ಇತ್ತ. ಬಟ್ ಬ್ಯಾಂಕ್ ನಿಫ್ಟಿ ಅಷ್ಟೇನ್ ಇಲ್ಲಾಗಿತ್ತಂತ ನಾವ್ ಅನ್ಬೋದ. ಆದ್ರೂ ಸಹ ಗ್ರೀನ್ ದಾಗನ ಕ್ಲೋಸಿಂಗ್ ಕೊಟ್ಟೈತಿ. ಭಾರತದ ಮಾರುಕಟ್ಟೆ ಹೋದ ವಾರ ಎದಕ್ ಗ್ರೀನ್ ಇತ್ತಂತಂದ್ರ ಮೇನ್ FIs ಬಾಯಿಂಗ್ ಮತ್ ಮರಳಿ ಭಾರತದ ಮಾರುಕಟ್ಟೆನಾಗ ಬರತೈತ್ರಿ. ಅದ ಕಾರಣ ಇದು ಒಂದ್ ಪಾಸಿಟಿವ್ ಆತ. ಮತ್ತೊಂದನು ಏನಂತಂದ್ರ ಏನ್ ಕೊರಿಯಾ ಮಾರ್ಕೆಟ್ನಾಗ ಮತ್ತೇನ್ ಜಪಾನ್ ಮಾರ್ಕೆಟ್ ಅದ್ದು ಭಾರತದ ಮಾರುಕಟ್ಟೆಯನ್ನ ಹಿಂದ್ ಹಾಕಿ ಏರಾತಿತ್ತು, ಅವು ಸಹ ಕುಸಿದು. ಅದ ಕಾರಣ ಆ ಕುಸಿತವನ್ನ ನೋಡಿನೂ ನಮಗೇನ್ ಗೊತ್ತಾಗತೈತೆ ಅಂತಂದ್ರ ಏನ್ ಬ್ಯಾರೆ ಹೂಡಿಕೆದಾರರು ಇದ್ದಾರ, ದೊಡ್ಡ ದೊಡ್ಡ ಹೂಡಿಕೆದಾರರು ಇದ್ದಾರ, ಅವ್ರ ಕೊರಿಯಾ ಮಾರ್ಕೆಟ್ ಜಪಾನ್ ಮಾರ್ಕೆಟ್ ದಾಗಿಂದ ವಿಶ್ವಾಸವನ್ನ ತೆಗೆದ ಭಾರತದ ಮಾರುಕಟ್ಟೆ ಮ್ಯಾಗ ಮತ್ ವಿಶ್ವಾಸವನ್ನ ತೋರ್ಸಾತಾರಂತ ನಮಗ್ ಗೊತ್ತಾಗ್ತೈತಿ. ಅದ ಕಾರಣ ಗ್ಲೋಬಲ್ ನಾಗ ಎಲ್ಲಾ AI ಸೆಲ್ ಆಫ್ ಬಂದಿದ್ರಿಂದ ಭಾರತದ IT ಕಂಪ್ನಿಗಳಿಗೂ ಪಾಸಿಟಿವ್ ಆತ. ಅದ್ರದನ್ನು ಪರಿಣಾಮ ಭಾರತದ IT ಸ್ಟಾಕ್ ಮ್ಯಾಗ IT ಸೆಕ್ಟರ್ ಮ್ಯಾಗ ಕಾಣಿತ. ಅದರದನ ಪರಿಣಾಮ ಡೈರೆಕ್ಟ್ ಭಾರತದ ಮಾರುಕಟ್ಟೆ ಮ್ಯಾಗೂ ಕಾಣಿತ. ಅದ ಕಾರಣನು ಹೋದ ವಾರ ಅನ್ಸರ್ಟನಿಟಿ ಎಲ್ಲ ಇತ್ರಿ, ಯುದ್ಧ ಎಲ್ಲ ಮಸ್ಟ್ ಸ್ಟಾರ್ಟ್ ಆಗಿತ್ತ. ಆದ್ರೂ ಸಹ ಭಾರತದ ಮಾರುಕಟ್ಟೆ ಒಳ್ಳೆ ಪರ್ಫಾರ್ಮ್ ಮಾಡಿದವ. ಮತ್ತ ರುಪೀಸ್ ಅನ್ನು ಡಾಲರ್ ವಿರುದ್ಧ ಸ್ವಲ್ಪ ಸ್ಟ್ರಾಂಗ್ ಆತ. ಓವರ್ ಆಲ್ ಎಲ್ಲಾ ನೋಡ್ರ ಭಾರತದ ಫೇವರ್ ನಾಗನೇ ಇದ್ದು ಎಲ್ಲಾ ಪಾಯಿಂಟ್ಸ್. ಮೇನ್ ವ್ಯಾಲ್ಯೂಯೇಷನ್ ಅನ್ನು ಬಹಳ ಚೀಪ್ ಆಗಿದ್ದು. ಅದ ಕಾರಣ ಇಂಥ ಕೆಟ್ಟ ಪರಿಸ್ಥಿತಿ ಇದ್ದಾಗನು ಮಾರ್ಕೆಟ್ ಹೋದವಾರ ಒಳ್ಳೆ ಪರ್ಫಾರ್ಮ್ ಮಾಡೈತಂತ ನಾವು ಅನ್ಬೋದ. ಮತ್ ನಾವ ಗ್ಲೋಬಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ ಏನ್ ಫ್ರೈಡೇ ದಿನ ಭಾರತದ ಮಾರುಕಟ್ಟೆ ಕ್ಲೋಸಿಂಗ್ ಆಗನ ಏನ್ US ಮಾರುಕಟ್ಟೆ ಸಂಜಿಕ್ ಓಪನ್ ಆಗ್ತೈತಿ. ಹತ್ತಿರದ ಯಾವ ತರ ಕ್ಲೋಸಿಂಗ್ ಇತ್ತಂತ ನಾವು ನೋಡ್ಬೋದು ನೀವು. ಡಾವ್ ಜೋನ್ಸ್ US ಇದ್ದ 0.53% ಏರೈತಿ. S&P 500 0.70% ಏರೈತಿ. ನ್ಯಾಸ್ಡ್ಯಾಗ್ 1% ಗಿಂತ ಹೆಚ್ಚಿರೈತಿ. ಓವರ್ ಆಲ್ US ಮಾರ್ಕೆಟ್ ಅನ್ನು ಫ್ರೈಡೇ ದಿನ ಒಳ್ಳೆನ ಪರ್ಫಾರ್ಮ್ ಮಾಡಿದವ. ಯುರೋಪಿಯನ್ ಮಾರ್ಕೆಟ್ ದಾಗ ಮಿಕ್ಸ್ ರಿಯಾಕ್ಷನ್ ಇತ್ತ. ಏಷ್ಯನ್ ಮಾರ್ಕೆಟ್ ದಾಗನು ಮಿಕ್ಸ್ ರಿಯಾಕ್ಷನ್ ಇತ್ತಂತ ನಾವ್ ಅನ್ಬೋದ. ಕೊರಿಯಾ ಮಾರ್ಕೆಟ್ ಮತ್ ಮಣ್ಣಿ ದಿನ 15% ಗಿಂತ ಹೆಚ್ಚಿರಿತ್ತ. ಬಹಳ ವೋಲ್ಟೈಲ್ ಐತಿ ಅಲ್ಲಿ ಮಾರುಕಟ್ಟೆ. ಅದ ಕಾರಣ ಕೊರಿಯಾದ ಮಾರುಕಟ್ಟೆಯನ್ನ ಹೋಲಿಸಿದು ಅಂತಂದ್ರ ಭಾರತದ ಮಾರುಕಟ್ಟೆ ಬಹಳ ಒಳ್ಳೇದೈತ್ರಿ. ಯಾಕಂದ್ರೆ ಈ ತರ ಒಂದ ಇಂಡೆಕ್ಸ್ ನಾಗ 15% ಏರಿಳಿತವನ್ನ ತೋರ್ಸಿತ್ತಂದ್ರ ಬಹಳ ರೊಕ್ಕ ಬಹಳ ಹಣ ಏರಿಳಿತ ಆಗ್ಬಿಡ್ತಾವ. ಅದ ಕಾರಣ ಹೂಡಿಕೆದಾರರು ಅದ್ ನೋಡಿ ಅಂಜಿ ಬಿಡ್ತಾರ. ಅದ ಕಾರಣ ಇದ ಒಂದ್ ಪಾಸಿಟಿವ್ ಅನ್ಬೋದ. ನಮ್ಮ ಇಂಡೆಕ್ಸ್ ಏನೈತದ ವೆಲ್ ಡೈವರ್ಸಿಫೈ ಐತಿ. ಅದ ಕಾರಣ ಈ ತರ ಒಮ್ಮೆ ಹೆಚ್ಚು ಮೊಮೆಂಟಮ್ ಕಾಣಂಗಿಲ್ಲ. ಬಟ್ ಕೊರಿಯಾ ಮಾರ್ಕೆಟ್ ದಾಗ ಅದು ಎರಡ ಕಂಪ್ನಿಗಳು ಅವ್ರದ್ದು ಏನ್ ಇಂಡೆಕ್ಸ್ ಐತಿ, ಕಾಸ್ಪಿ ಇಂಡೆಕ್ಸ್ ಏನೈತಿ, ಎರಡ ಕಂಪ್ನಿಗಳ ಕೊರಿಯಾದು ಸ್ಯಾಮ್ಸಂಗ್ ಮತ್ತೊಂದು ಕಂಪ್ನಿ ಐತಿ. ಅವ ಎರಡ ಕಂಪ್ನಿಗಳದನ್ನ ವೇಟೇಜ್ 50% ಗಿಂತ ಹೆಚ್ಚಿರೋದ್ರಿಂದ ಅವೆರಡು ಕಂಪ್ನಿ ಏರಿಳಿತ ತೋರಿಸಿದ್ವು ಅಂತಂದ್ರೆ ಡೈರೆಕ್ಟ್ ಈ ತರ ಇಂಡೆಕ್ಸ್ ಮ್ಯಾಗ ಪರಿಣಾಮ ಬೀಳ್ತೈತಿ. ಅದ ಕಾರಣ ಇದ ಏರಿಳಿತ ನೋಡಾಕ್ರೆ ನಮಗ್ ಬಹಳ ಒಳ್ಳೇದ್ ಅನಿಸ್ತೈತಿ. ಬಟ್ ಯಾರಲ್ಲಿ ಹೂಡಿಕೆ ಮಾಡಿರ್ತಾರ ಅವ್ರಿಗನ ಗುರ್ತರಿ ಯಾವ ತರ ಆಗ್ತಿರ್ತೈತಿ ಅಂತ. ಅದ ಕಾರಣ ಕೊರಿಯಾದ ಮಾರ್ಕೆಟ್ ಅನ್ನ ಕಂಪೇರ್ ಮಾಡ್ರೆ ಭಾರತದ ಮಾರುಕಟ್ಟೆ ಸ್ವಲ್ಪ ಏರೋದ್ ಕಡಿಮೆ ಏರನ್ನು ಬಹಳ ಸೇಫ್ ಐತಂತ ನಾವು ಅನ್ಬೋದ. ಅದ ಕಾರಣ ಏಷ್ಯನ್ ಮಾರ್ಕೆಟ್ ದಾಗನು ಸ್ವಲ್ಪ ಪಾಸಿಟಿವ್ನೆಸ್ ಮಣ್ಣಿ ದಿನ ಕಾಣಿತ. ಮತ್ತೊಂದನೇ ಏನಂತಂದ್ರೆ US ಮತ್ತು ಇರಾನದ ಯುದ್ಧ ನೋಡ್ರ ಯುದ್ಧ ಮತ್ ನಿಲ್ಲೋ ಪರಿಸ್ಥಿತಿಗೆ ಬಂದಿದ್ರಿ. ಒಂದ್ ವಾರ ಯುದ್ಧ ಸ್ಟಾರ್ಟ್ ಆಗ್ತೈತಿ, ಒಂದ್ ವಾರ ನಿಲ್ಲೋ ಪರಿಸ್ಥಿತಿಗೆ ಬರ್ತೈತಿ. ಏನೋ ಇದನ್ನ ಪ್ರಿಡಿಕ್ಟ್ ಮಾಡೋದು ಬಹಳ ಕಠಿಣ ಆಗೈತಿ. ಅದ ಕಾರಣನು ಮಾರ್ಕೆಟ್ ಒಂದ್ ವಾರ ಇರ್ತೈತಿ, ಒಂದ್ ವಾರ ಬೀಳ್ತೈತಿ. ಏನ್ ಹೇಳಕ್ ಬರ್ವಾತ, ಅನ್ಸರ್ಟನಿಟಿ ಬಹಳ ಐತಿ. ಈಗ ಮತ್ ಡೊನಾಲ್ಡ್ ಟ್ರಂಪ್ ಅವರ ಸ್ವಂತ ಏನೋ ರಿಯಲೈಸ್ ಆಗೈತಿ ಅಥವಾ ಅವ್ರದ್ದೇನ್ರಿ ಸ್ಟ್ರಾಟಜಿ ಇರ್ಬೋದಾ, ಅವರ ಬಂದ್ ಮತ್ ಮಾತುಕತೆ ಮಾಡೋನು ಮತ್ ಒಂದ್ ಡೀಲ್ ಮಾಡೋನು ಅಂತ ಅಗ್ರಿ ಆಗಿದಾರಂತ ಡೀಲ್ ಮಾಡಕ. ಅದ ಕಾರಣ ನೋಡೋಣ್ರಿ ಯುದ್ಧದ್ದು ಮತ್ ನಿಲ್ಸೋ ಬಗ್ಗೆ ಚರ್ಚೆ ಆಗತೈತಿ. ಯುದ್ಧ ಈಗ ಯಾರು ಮಾಡಿಲ್ಲ, ಎರಡು ಮತ್ ದೇಶಗಳು ಮತ್ 2-3 ದಿನ ಏನು ಹೆಚ್ಚು ದಾಳಿ ಮಾಡಿಲ್ಲ ಅನಿಸ್ತೈತಿ. ಅದ ಕಾರಣ ನೋಡೋಣ್ರಿ ಮತ್ ಸ್ಟೇಟ್ ಆಫ್ ಹಾರ್ಮಸ್ ಫುಲ್ ಓಪನ್ ಆಗೋಂಗ, ಫುಲ್ ಫ್ರೀ ಆಗೋಂಗ, ಮತ್ತೆಲ್ಲ ನಾರ್ಮಲ್ ಆಗೋಂಗ ಮತ್ ಚರ್ಚೆ ಮಾಡೋದಂತ ಡೊನಾಲ್ಡ್ ಟ್ರಂಪ್ ಅವರ ಸ್ವಂತ ಮಾತಾಡತ್ತಾರ. ಅದ ಕಾರಣ ಇದು ಒಂದು ಪಾಸಿಟಿವ್ ಆತ. ಇತರದನ್ನು ಪರಿಣಾಮ ನಾಳೆ ದಿನ ಭಾರತದ ಮಾರುಕಟ್ಟೆ ಮ್ಯಾಗ ಸೋಮವಾರ ಮಂಡೇ ಭಾರತದ ಮಾರುಕಟ್ಟೆ ಮ್ಯಾಗ ಕಾಣ್ತೈತಂತ ನಾವು ಅನ್ಬೋದ. ಮತ್ತೊಂದನ್ನು ಏನಂತಂದ್ರೆ FIDs ಡೇಟಾ, FIs ಮತ್ ಬಾಯಿಂಗ್ ಕಂಟಿನ್ಯೂ ಸ್ಟಾರ್ಟ್ ಆಗೈತಿ. ನೀವು ನೋಡ್ಬೋದು ಹೋದ ವಾರ ಎಲ್ಲ ಕಂಟಿನ್ಯೂ ಬಾಯಿಂಗ್ ಐತ್ರಿ. ಜುಲೈ 28ರಿಂದ ನಿನ್ನೆ ತಕ ಫ್ರೈಡೇ ತಕ
ಅದ ಕಾರಣನು ಭಾರತದ ಮಾರುಕಟ್ಟೆ ಒಳ್ಳೆ ಪರ್ಫಾರ್ಮ್ ಮಾಡಿದ್ದು. ಮತ್ತೆ DIs ಅನ್ನು ಸಹ ಕಂಟಿನ್ಯೂ ಬಾಯಿಂಗ್ ಮಾಡತ್ತಾರ. ಮಣ್ಣಿ ದಿನ ಸ್ವಲ್ಪ ಸೆಲ್ಲಿಂಗ್ ಮಾಡಿದಾರ ಜುಲೈ 30ಗ. ಆದ್ರೂ ಸಹ ಪಾಸಿಟಿವ್ ನ ಐತಂತ ನಾವು ಅನ್ಬೋದ. ಅಷ್ಟೇನ್ ಸೆಲ್ಲಿಂಗ್ ಮಾಡಿದ್ರಿಂದ DIs ಅಷ್ಟೇನ್ ಮಾರುಕಟ್ಟೆ ಮ್ಯಾಗ ಏನ್ ಕೆಟ್ಟ ಪರಿಣಾಮ ಬೀಳಂಗಿಲ್ಲ, ಯಾಕಂದ್ರೆ ಅವ್ರು ಭಾಳ ಬಾಯಿಂಗ್ ಮಾಡಿದಾರ. ಮೇನ್ ಏನಂತಂದ್ರೆ ಇದು FIs ಏನ್ ಇದು ಕಂಟಿನ್ಯೂ ಬಾಯಿಂಗ್ ಬರತ್ತಿದ್ದ ಕಂಟಿನ್ಯೂ ಇರ್ಬೇಕ್ರಿ. ಇದ ತರ ಕಂಟಿನ್ಯೂ ಇತ್ತಂತಂದ್ರ ಭಾಳ ಒಳ್ಳೇದಂತ ನಾವ್ ಅನ್ಬೋದ. ನೋಡೋಣ್ರಿ ಏನಾಗ್ತೈತಂತ. ಈಗ 6 ತಿಂಗಳ್ರಿ ಆಗಿ ಹೋಗೈತ್ ಭಾರತದ ಮಾರುಕಟ್ಟೆ ಸ್ಟಾರ್ಟ್ ಆಗಿ ಈ ವರ್ಷದ. ಮುಂದಿನ 6 ತಿಂಗಳ ಪರ್ಫಾರ್ಮೆನ್ಸ್ ಯಾವ ತರ ಇರ್ತೈತಂತ ನೋಡ್ಬೇಕ. ಡೊನಾಲ್ಡ್ ಟ್ರಂಪ್ ಅವ್ರು ಇರೋ ತಕ್ಕಾರೆ ಯಾವ ತರ ಇರ್ತೈತಂತ ಪ್ರಿಡಿಕ್ಟ್ ಮಾಡೋದ. ಅಂತ ವ್ಯಕ್ತಿ ಪ್ರೆಸಿಡೆಂಟ್ ಆಗಿದ್ರಿಂದ ಮತ್ತೊಂದಿಷ್ಟು ಕಠಿಣ ಆಗೈತಂತ ನಾವು ಅನ್ಬೋದ ಭಾರತದ ಮಾರುಕಟ್ಟೆಯನ್ನ ಪ್ರಿಡಿಕ್ಟ್ ಮಾಡೋದ. ಮತ್ತೊಂದು ಏನಂತಂದ್ರ ಮುಂದಿನ ವಾರ ಯಾವ ಇವೆಂಟ್ ಇದಾವಂತ ನೋಡ್ರ. ಇಷ್ಟೆಲ್ಲಾ ಇವೆಂಟ್ ಇದಾವ್ರಿ. ನೀವು ಉತ್ತರ ಮ್ಯಾಗೆಲ್ಲ ಕಣ್ಣು ಇಡ್ಬೇಕ, ಯಾವ್ಯಾವ ಡೇಟ್ ಮ್ಯಾಗ ಏನೇನ್ ಇದಾವಂತ ನೀವ ನೋಟ್ ಮಾಡ್ಕೋರಿ. ಮತ್ತೊಂದು ಏನಂತಂದ್ರ ಕ್ರೂಡ್ ಆಯಿಲ್ ಬೆಲೆನು ನೋಡ್ಬೋದು ನೀವು. WTI ಕ್ರೂಡ್ ಆಯಿಲ್ $84 ಪ್ರತಿ ಬ್ಯಾರೆಲ್ ಬಂದೈತಿ. ಈಗ ಡೊನಾಲ್ಡ್ ಟ್ರಂಪ್ ಅವ್ರ ಶಾಂತಿ ಮಾತುಕತೆ ಅನ್ನೋದ್ರಿಂದ ಮತ್ತೊಂದಿಷ್ಟು ಕುಸಿಬೋದ. ಬ್ರೆಂಟ್ ಕ್ರೂಡ್ ಆಯಿಲ್ $87 ಪ್ರತಿ ಬ್ಯಾರೆಲ್ಗೆ ಟ್ರೇಡ್ ಆಗ್ತೈತಿ, 87.93. ಅದ ಕಾರಣ ಕ್ರೂಡ್ ಆಯಿಲ್ ಮ್ಯಾಗನು ನಿಮ್ದ ಕಣ್ಣಿರ್ಬೇಕ. ಇದು ಸಹ ಭಾರತದ ಆರ್ಥಿಕತೆ ಮ್ಯಾಗ, ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಡೈರೆಕ್ಟ್ ಪರಿಣಾಮ ಬೀಳ್ತೈತಿ. ಮತ್ತೊಂದೇನಂತಂದ್ರ ಗೋಲ್ಡ್ ಬೆಲೆ ಗ್ಲೋಬಲ್ ಮಾರ್ಕೆಟ್ದಾಗ ಗೋಲ್ಡ್ $4045 ಟ್ರೇಡ್ ಆಗತೈತಿ. ಅಲ್ಲೇ $4000 ಸಮೀಪನ ಗೋಲ್ಡ್ ಫ್ಲಾಟ್ ಆಗೈತೆ ಅಂತ ನಾವು ಅನ್ಬೋದ. ಅದರಿಂದನೂ ಮೇನ್ ರೀಸನ್ ಏನಂತಂದ್ರೆ ಡಾಲರ್ ಸ್ಟ್ರಾಂಗ್ ಆಗೋದ್ರಿಂದ ಗೋಲ್ಡ್ಗೆ ಏರಾಕಾವತ್ತ. ಅದು ಅನ್ಸರ್ಟನಿಟಿದಾಗ ಈಗ ಮತ್ತೆ ಶಾಂತಿ ಮಾತುಕತೆ ಅದು ಅನ್ನತಾರ. ಆ ಥರ ಏನ್ರಿ ಮತ್ತೆ ಅನ್ಸರ್ಟನಿಟಿ ಎಲ್ಲ ನಿಂತು ಮತ್ತೆ ಶಾಂತಿ ಆದ್ರೆ ಗೋಲ್ಡ್ ಮತ್ತೊಂದಿಷ್ಟು ಕುಸಿಬೋದ. ಮತ್ತೊಂದನೇ ಏನಂತಂದ್ರ ಗೋಲ್ಡ್ ಪ್ರೈಸ್ ಭಾರತದಾಗ ನಾವು ನೋಡ್ರ 1,47,185 ನಡೆದೈತಿ. 10 ಗ್ರಾಮ್ ಗೋಲ್ಡ್ 24 ಕ್ಯಾರೆಟ್ ಇದ್ದ. ಅದ ಕಾರಣ ಗೋಲ್ಡ್ ಆದ ಲೆವೆಲ್ ಅನ್ನ ಫ್ಲಾಟ್ ಆತ. ಯಾವಾಗನೂ ಯಾವ್ದು ಅಸೆಟ್ ಕ್ಲಾಸ್ ಒಮ್ಮೆ ಏರಿತಂದ್ರ ಮತ್ತೆ ಕಂಟಿನ್ಯೂ ಏರ್ಕೊಂಡ ಹೋಗಂಗಿಲ್ಲ, ಸ್ವಲ್ಪ ವಿಶ್ರಾಂತಿ ತೊಗೊಳತೈತಿ. ಅದೇ ತರ ವಿಶ್ರಾಂತಿ ತೊಗೊಳತೈತಿ ಅಂತ ನಾವು ಅನ್ಬೋದ. ಸಿಲ್ವರ್ ಅನ್ನು ಗ್ಲೋಬಲ್ ಮಾರ್ಕೆಟ್ದಾಗ ನೋಡ್ರ $57 ಕೆಳಗನೆ ಐತಿ. ಏನ್ $60 $70 ಮ್ಯಾಗ ಹೋಗಿತ್ತ, ಅದು ಈಗ ಮತ್ತೆ $57 ಬಂದೈತಿ. ಅದ ಕಾರಣ ಇತರದನ್ನ ಪರಿಸ್ಥಿತಿ ಕೆಟ್ಟೈತಿ. ಇದ್ರ ಹಿಂದೂ ಮೇನ್ ಕಾರಣ ಡಾಲರ್ ಇಂಡೆಕ್ಸ್ ಅನ್ನ. ಮತ್ತೊಂದೇನಂತಂದ್ರೆ ಡಾಲರ್ ಮತ್ತು ರುಪೀಸ್ ಸ್ಟ್ರಾಂಗ್ ಆಗೈತ್ರಿ. $1 = 95.39 ರುಪೀಸ್ ಆಗೈತಿ. ಅದ ಕಾರಣ ಇದು ಒಂದು ಪಾಸಿಟಿವ್ ಅನ್ಬೋದ. ಅದ ಕಾರಣ ಹೋದ್ವಾರನಾಗೂ ಮಾರ್ಕೆಟ್ ಏರಿತ. ಇನ್ನೊಂದಿಷ್ಟು ಡಾಲರ್ ವಿರುದ್ಧ ರುಪೀಸ್ ಸ್ಟ್ರಾಂಗ್ ಆತಂತಂದ್ರ ಭಾರತದ ಮತ್ತು ಸ್ಟಾಕ್ ಮಾರ್ಕೆಟ್ ಭಾಳ ಇರ್ಬೋದ. ಮತ್ತು ರುಪೀಸ್ ಸ್ಟ್ರಾಂಗ್ ಆಗೋ ಹಿಂದೆ ಮೇನ್ ರೀಸನ್ ಏನಂತಂದ್ರೆ ಕ್ರೂಡ್ ಆಯಿಲ್ ಬೆಲೆನೂ ಸ್ವಲ್ಪ ಕುಸಿದೈತಿ. ಮತ್ತು FIs ಇದನ್ನು ಮರಳಿ ಬರೋದೇನು ಕಾಣತೈತಿ ನಮಗೆ ಡೇಟಾನಾಗ. ಅದ ಕಾರಣನೂ ರುಪೀಸ್ ಸ್ಟ್ರಾಂಗ್ ಆಗ್ತೈತೆ ಅನ್ಬೋದ. ಅದೇ ಥರ ಏನ್ರಿ ಮುಂದಿನ ವಾರ ಅಥವಾ ಫುಲ್ ಇಡೀ ತಿಂಗಳೆಲ್ಲ ಕಂಟಿನ್ಯೂ ಇತ್ತಂದ್ರೆ ಮತ್ತು ರುಪೀಸ್ ಮತ್ತೊಂದಿಷ್ಟು ಸ್ಟ್ರಾಂಗ್ ಆಗ್ಬೋದ. ನೋಡೋಣ್ರಿ ಎಷ್ಟು ಸ್ಟ್ರಾಂಗ್ ಆಗ್ತೈತಂತ. ಬಟ್ 100 ಅದು ಏನು ಟಚ್ ಆಗ್ಬೋದು ಅನ್ನತ್ತಿದ್ದು $1 ಅದೇನ ಆಗಲಿಲ್ಲ. ಅದ ಕಾರಣ ಅದ ಒಂದು ಒಳ್ಳೇದಂತ ನಾವು ಅನ್ಬೋದ. ಮತ್ತೊಂದೇನಂತಂದ್ರೆ US ಡಾಲರ್ ಇಂಡೆಕ್ಸನ್ನು ನೋಡ್ಬೋದ. 99 ಮ್ಯಾಗ ಏನೋ ಟ್ರೇಡ್ ಮಾಡತೈತಿ. ಅದ ಕಾರಣ ಇದು ಎಷ್ಟು ಸ್ಟ್ರಾಂಗ್ ಆಗ್ತೈತಿ ಅಷ್ಟು ಗೋಲ್ಡ್ ಸಿಲ್ವರ್ಗೆ ನೆಗೆಟಿವ್ ಪಾಯಿಂಟ್. ಅದ ಕಾರಣ ಇದನ್ನು ನಾನು ನೀವು ಟ್ರ್ಯಾಕ್ ಮಾಡ್ಕೊಂತಿರ್ಬೇಕ. ಮತ್ತೊಂದೇನಂತಂದ್ರೆ US 10 ವರ್ಷದ ಬಾಂಡ್ ಈಲ್ಡ್ ಇದು ಸಹ 4 ಮ್ಯಾಗ ನಡೆದೈತಿ. ಇದು ಸಹ ಎಷ್ಟು ಹೈ ಇರ್ತೈತಿ ಅಷ್ಟು ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ್ ಪಾಯಿಂಟ್. ಇದೇನು US ಬಾಂಡ್ ಐತಿ, ಇದು ಎಷ್ಟು ಸ್ಟ್ರಾಂಗ್ ಇರ್ತೈತಿ ಅಷ್ಟು ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ್ ಅಂತೇವಿ. ಯಾಕಂದ್ರೆ ಇಲ್ಲಿ ಏನು ರಿಸ್ಕ್ ಇಲ್ದ ನಿಮಗೆ ಇಂಟ್ರೆಸ್ಟ್ ಸಿಗ್ತೈತಿ. ಈ ಥರ ಇಂಟ್ರೆಸ್ಟ್ ಹೈ ಇತ್ತಂತಂದ್ರೆ ಜನರ ಸ್ಟಾಕ್ ಮಾರ್ಕೆಟ್ನಾಗ ರಿಸ್ಕ್ ತೊಗೊಳಕ್ಕಿಂತ ಅಥವಾ ರಿಸ್ಕಿ ಅಸೆಟ್ನಾಗ ರಿಸ್ಕ್ ತೊಗೊಳಕ್ಕಿಂತ ಕ್ರಿಪ್ಟೋ ಮಾರ್ಕೆಟ್ನಾಗ ಅದು ರಿಸ್ಕ್ ತೊಗೊಳಕ್ಕಿಂತ ಸೇಫ್ ರೊಕ್ಕನ ಗಳಿಸ್ತಾರೆ. ಅದ ಕಾರಣ ಇದೆಷ್ಟು ಕೆಳಗಿರ್ತೈತಿ ಅಷ್ಟು ಭಾರತದ ಮಾರುಕಟ್ಟೆ ಒಳ್ಳೇದ. ನೋಡ್ಬೋದು ನೀವು ಈ ಚಾರ್ಟ್ನಾಗ ನಿಮ್ಗೆ ಕಾಣ್ತಿರ್ಬೋದ. 2020 ಅದು ಇತ್ತು ಕೋವಿಡ್ ಟೈಮ್ನಾಗ. ಅವಾಗ ಇಂಟ್ರೆಸ್ಟ್ ರೇಟ್ 0.5 ಅದು ಟ್ರೇಡ್ ಆಗತ್ತಿತ್ರಿ 10 ವರ್ಷದ ಬಾಂಡ್ದ. ಅದ ಕಾರಣ ನೀವು ಸ್ಟಾಕ್ ಮಾರ್ಕೆಟಿದ ಗ್ರಾಫ್ ನೋಡ್ಬೋದ. ಸ್ವಲ್ಪ ಸ್ಟಡಿ ಮಾಡ್ರಿ ನೀವು ವೀಕೆಂಡ್ನಾಗ ಫ್ರೀ ಇದ್ರಿ ಅಂತಂದ್ರೆ. ಅದ ಕಾರಣ ಇದು ಕೆಳಗಿತ್ತ ಅವಾಗ ಮಾರ್ಕೆಟ್ ಏರಾತಿತ್ತ. ಈಗ ಮ್ಯಾಗ ಹೋಗೈತಿ ಮಾರ್ಕೆಟ್ ಕುಸಿತೈತಿ. ಇದು ಮತ್ತೆ ಕೆಳಗೆ ಬಂತಂದ್ರೆ ಮತ್ತೆ ಮಾರ್ಕೆಟ್ ಏರ್ಬೋದ. ಇದು ಯಾವಾಗ ಕೆಳಗೆ ಬರ್ತೈತೆ ಅಂತಂದ್ರೆ ಇನ್ಫ್ಲೇಷನ್ ಇವ್ರದ ಫೇವರ್ನ ಇರ್ಬೇಕು. ಮತ್ತೊಂದು ಏನಂತಂದ್ರೆ ಹೋದ್ವಾರನಾಗ US ಫೆಡ್ ಮೀಟಿಂಗನ್ನು ಇತ್ತ. ಅದರದ ಔಟ್ಕಮ್ ಬಗ್ಗೆನೂ ನಾನು ನಿಮಗೆ ಡೀಟೇಲ್ದಾಗ ವಿಡಿಯೋ ಮಾಡಿ ತಿಳಿಸೀನಿ. ಅದು ಯಥಾಸ್ಥಿತಿ ಇಟ್ಟಾರ. ಅದ ಕಾರಣನು ಮಾರ್ಕೆಟ್ ಅದ ಅನುಮಾನ ಹಚ್ಚಿತ್ತ. ಅದ ಕಾರಣ ಮಾರ್ಕೆಟ್ ಮ್ಯಾಗೇನ ಕೆಟ್ಟ ಪರಿಣಾಮ ಬಿದ್ದಿಲ್ಲ ಅಥವಾ ಭಾಳ ಪಾಸಿಟಿವ್ ಪರಿಣಾಮನೂ ಬಿದ್ದಿಲ್ಲ. ಬಿಟ್ಕಾಯಿನ್ ನೋಡ್ಬೋದು ನೀವು. $63,392 ನಡೆದೈತಿ ಗ್ಲೋಬಲ್ ಮಾರ್ಕೆಟ್ದಾಗ. ಬಿಟ್ಕಾಯಿನ್ ಅನ್ನು ಯಥಾಸ್ಥಿತಿ ಆಗೈತೆ ಅಂತ ನಾವು ಅನ್ಬೋದು. ಮತ್ತು ಮುಂದಿನ ವಾರ ಯಾವ್ದ್ರ ಹಾಲಿಡೇ ಇದಾವಂತ ನೋಡ್ರೆ ಮುಂದಿನ ವಾರ ಯಾವುದು ಹಾಲಿಡೇ ಇಲ್ಲ. ಫುಲ್ ವೀಕ್ ಸ್ಟಾಕ್ ಮಾರ್ಕೆಟ್ ಓಪನ್ ಇರ್ತೈತಿ. ಅದ ಕಾರಣ ಇದ್ರ ಬಗ್ಗೆನೂ ನಿಮಗೆ ಗುರ್ತಿರ್ಬೇಕಾ. ಮೇನ್ ಏನಂತಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ನಾಗ ಇರ್ಬೇಕು. ಯುದ್ಧ ನಿಂತಿತ್ತ ಕ್ರೂಡ್ ಆಯಿಲ್ ಬೆಲೆ ಅದು ಕುಸಿತಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ನಾಗ ಇರ್ತೈತಿ. ಏನ್ರಿ ಇನ್ಫ್ಲೇಷನ್ ಕಂಟ್ರೋಲ್ನಾಗ ಇತ್ತಂತಂದ್ರೆ ನೆಕ್ಸ್ಟ್ RBI ರೆಪೋ ದರ ಮೀಟಿಂಗ್ ಏನಿರ್ತಾವ, RBI MPC ಮೀಟಿಂಗ್ ಆಗಲಿ ಅಥವಾ US ಫೆಡ್ ಮೀಟಿಂಗ್ ಇರಲಿ, ಅಲ್ಲೆಲ್ಲ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡ್ತಾರ. ಆ ಥರ ಏನ್ರಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಅದು ಅಂತಂದ್ರೆ ಮತ್ತೆ ಮಾರುಕಟ್ಟೆ
ಯಥಾಸ್ಥಿತಿ ಇರಾಕ್ ಸ್ಟಾರ್ಟ್ ಆಗ್ತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ನಾವು ಲಾಂಗ್ ಟರ್ಮ್ ವ್ಯೂ ಇತ್ತು ಆ ಥರ ಪ್ಲಾನಿಂಗ್ ಮಾಡ್ಬೇಕ್ರಿ. ಇದೆಲ್ಲ ನೀವು ಮೈಕ್ರೋ ಎಕನಾಮಿ ಬಗ್ಗೆ ಡೀಟೇಲ್ದಾಗ ತಿಳ್ಕೊಂಡ್ರಿ ಅಂತಂದ್ರೆ ಮಾರುಕಟ್ಟೆ ನಿಮಗೆ ತಂತಾನ ಗುರ್ತಾಗ್ತೈತಿ ಯಾವ ಥರ ಇರ್ತೈತಿ ಯಾವ ಥರ ಕುಸಿತೈತೆ ಅಂತ. ಓವರಾಲ್ ಇದೇ ಇತ್ತು ಮೇನ್. ಈಗ ಸದ್ಯ ಮಾರುಕಟ್ಟೆ ಏರ್ತೈತೋ ಬೀಳ್ತೈತಿ ಹೇಳೋದು ಭಾಳ ಕಠಿಣ. ಎಲ್ಲ US ಮತ್ತು ಇರಾನದ ಯುದ್ಧದ ಮ್ಯಾಗನ ಡಿಪೆಂಡ್ ಐತಿ. ಏನು ಡೊನಾಲ್ಡ್ ಟ್ರಂಪ್ ಡಿಸಿಷನ್ ತೋತಾರ ಅದ್ರ ಮ್ಯಾಗನ ಮಾರುಕಟ್ಟೆ ರಿಯಾಕ್ಟ್ ಮಾಡ್ತೈತೆ ಅಂತ ನಾವು ಅನ್ಬೋದು, ಅಥವಾ ಅದ ದಿಕ್ಕಿಗೆ ಮಾರುಕಟ್ಟೆ ಹೋಗ್ತೈತೆ ಅಂತ ನಾವು ಅನ್ಬೋದು. ಓವರಾಲ್ ಇದೇ ಐತಿ ಇವತ್ತಿನ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ವಿಡಿಯೋ ಚಲೋ ಅನ್ಸಿಡೋಗಿ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ನಿನ್ನೆ ಒಂದು ಭಾಳ ಒಳ್ಳೆ ವಿಡಿಯೋ ಹಾಕೇನೆ, ಅದ ಕಾರಣ ನಿನ್ನೆ ವಿಡಿಯೋನ ಮಿಸ್ ಮಾಡ್ಕೋಬೇಡ್ರಿ. ಆ ವಿಡಿಯೋನ ಹೋಗಿ ನೋಡ್ರಿ. ಇದೇ ಐತಿ ಇವತ್ತಿನ ವಿಡಿಯೋ. ಧನ್ಯವಾದಗಳು.